ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೂತ್ಕೊಳ್ಳಿ. ಪಾಪ ನನ್ನಿಂದ ನಿಮಗೆ ತೊಂದರೆ ಆಯ್ತೇನ? ಛೇ, ಹಾಗೇನಿಲ್ಲ. ನೀವು ದೊಡ್ಡ ಮನೆತನದ ಹೆಂಗಸ್ತರ ಕಾಣ್ತಿದ್ದೀರಿ. ನಿಮಗಿಲ್ಲಿ ಇರಿಸ್ಮುರುಸ್ ಆಗ್ತಿದೇನು ಅಂತ ನಮಗನಿಸ್ತಿದೆ. ಮಾತು ಹೇಳ್ತೀನಿ ಅಕ್ಕ, ತಪ್ಪು ತಿಳ್ಕೊಬೇಡಿ. ಗ್ರಹಚಾರ ನಮ್ಮ ಕಡೆ ಇಲ್ಲ ಅಂದರೆ ಸಂಕಷ್ಟ ಯಾರಿಗೂ ತಪ್ಪಿದ್ದಲ್ಲ. ಅಂತಹ ನಳಚಕ್ರವರ್ತಿಯ ಪತ್ನಿ ದಮಯಂತಿನೇ ಉಡೋದಕ್ಕೆ ಸೀರೆ ಇಲ್ಲದೆ ತುಂಡು ಸೀರೆಯಲ್ಲಿ ರಹಸ್ಯವಾಗಿ ಕಾಲ ಕಳಿಬೇಕಾಯ್ತು. ನೀವೇನು ಚಿಂತೆ ಮಾಡಬೇಡಿ. 1-2 ದಿನ ಗುಟ್ಟಾಗಿದ್ರೆ ಸಾಕು. ನನ್ನ ಮಗ ಗುರುಗಳ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆನ ಖಂಡಿತ ಬಗೆಹರಿಸ್ತಾನೆ. ಅಮ್ಮ, ತುಂಬ ದೂರದಿಂದ ನಡೆದು ಬಂದಿದ್ದೀರಾ ಅನ್ಸುತ್ತೆ. ಆಯಾಸಗೊಂಡಿದ್ದೀರಿ. ಹೊಟ್ಟೆ ತುಂಬ ಹಾಲು ಕುಡಿದು ಮಲಗಿಬಿಡಿ. ನಿದ್ದೆ ಹತ್ತಿದ್ರೆ ಆಯಾಸವೂ ಹೋಗುತ್ತೆ, ನೆಮ್ಮದಿನೂ ಸಿಗುತ್ತೆ. ನೆಮ್ಮದಿನ ಕಣ್ಣೀರಿನ ಕೂಡ ತಲೆ ಮೇಲೆ ಹೊತ್ಕೊಂಡು ಹುಟ್ಟಿದ ಈ ಹಾಳು ಜನ್ಮಕ್ಕೆ ನೆಮ್ಮದಿ ಮಾತು ಎಲ್ಲಿಂದ ಬರಬೇಕು ಕಂದ? ಹುಟ್ಟಿದ್ದೀನಿ, ಬದುಕಬೇಕು ಅಷ್ಟೆ. ಎಲ್ಲರ ಬಾಳಲ್ಲೂ ಒಂದಲ್ಲ ಒಂದು ಗೋಳು ಇದ್ದಿದ್ದೆ ಅಕ್ಕ. ಯಾರಿಗೆ ನೆಮ್ಮದಿ ಉಂಟು ಹೇಳಿ? ನೆರೆ ಹೊರೆಯವ್ರನ್ನ ನೋಡಿ ನಮ್ಮಷ್ಟಕ್ಕೆ ನಾವೇ ಸಂತೈಸ್ಕೋಬೇಕು ಅಷ್ಟೆ. ಈಗ ಹಾಲು ಕುಡಿದು ಮಲ್ಕೊಳ್ಳಿ, ಆಯಾಸ ಆದರೂ ಕಳೀಲಿ. ಸರಸ್ವತಿ, ನನ್ನ ಗಂಡ ಹೇಳಿದ್ ಕೇಳಿದೆ ಅಲ್ವಾ? ಇವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಈ ಕೋಣೆ ಒಳಗಡೆ ಯಾರು ಬರೆದಿರೋ ಹಾಗೆ ನೀನೇ ಜಾಗೃತ ವಹಿಸು. ನಾನು ನೋಡ್ಕೊಳ್ತೀನಮ್ಮ, ನೀವು ಹೋಗಿ ಮಡಿಯಾಗಿ. ನಿಮ್ಮಿಬ್ರಿಗೂ ನಂಬಿಕೆ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ ಗುರುಗಳೇ. ಆದರೆ ನಾನು ಕನಸು ಕಂಡಿದ್ದು ಸತ್ಯವಾಗ್ಲೂ ಸತ್ಯ ಗುರುಗಳೇ. ಈ ಕನಸು ಕಂಡು ಗಾಬರಿಯಿಂದ ನಡುಗಿ ಬೆವ್ತು ಹೋದೆ. ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಗುರುಗಳೇ. ಬೆಳಗ್ಗೆ ಎದ್ದವನೇ ಸ್ನಾನ ಸಂಧ್ಯಾವಂದನೆ ಮುಗಿಸಿ ಮಠದ ಕಡೆ ಓಡ್ ಬಂದವನೇ ಗೋವಿಂದಾಚಾರ್ಯರಿಗೆ ಇದನ್ನೆಲ್ಲ ವಿವರಿಸಿದೆ. ಇದೇನು ಮನೋವಿಕಾರವೋ ಗ್ರಹಚಾರವೋ ಅಂತ ನನ್ನ ಕೇಳ್ದ. ಅದಕ್ಕೆ ಏನು ಹೇಳಬೇಕು ಅಂತ ಇವ್ರಿಗೂ ಗೊತ್ತಾಗ್ಲಿಲ್ಲ. ಕಡೆಗಿದು ಯಾವುದೂ ಬೇಡ, ಭೋಗೇಂದ್ರನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಆ ವೃದ್ಧೆ ಸತ್ಯವತಿಯ ಸುದ್ದಿ ಬಂತು. ಆಗ ನಾನು ಇದ್ದೆ. ಅಂದಿನಿಂದ ಶ್ರೀಹರಿ ಪದೇ ಪದೇ ನನ್ನ ಕನಸಿನಲ್ಲಿ ಬಂದು ನಿನ್ನ ಮಗ ಮತ್ತು ನಿನ್ನ ಆಸ್ತಿ ಎರಡನ್ನೂ ನನ್ನ ಸೇವೆಗೆ ಒಪ್ಸು ಅಂತ ಪದೇ ಪದೇ ಕೇಳ್ತಿದ್ದಾನೆ. ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಗುರುಗಳು ಹೇಗೆ ಅಪ್ಪಣೆ ಕೊಡ್ತಿರೋ ಹಾಗೆ ಮಾಡ್ತೀನಿ. ವೆಂಕಟನಾಥ, ಶ್ರೀಹರಿ,
ಗಜೇಂದ್ರಾಚಾರ್ಯರು ಸತ್ಯವತಿ ಅವರು ಕಾಲವಾದರು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಗುರುಗಳೇ, ಅವರು ಬದುಕಿದ್ದಾರೆ. ವೆಂಕಟನಾಥ, ಏನ್ ನಡೀತು ಅಂತ ವಿವರವಾಗಿ ಹೇಳ್ತೀಯಾ? ಸತ್ಯವತಿಯವರ ಆಸ್ತಿ ಹೊಡೆಯುವ ಸಂಚಿನಿಂದ ಅವರ ಮೇಲೆ ನಿಧಾನಗತಿಯ ವಿಷಪ್ರಯೋಗ ಆಗಿದೆ. ವಿಷಪ್ರಾಶನ ಮಾಡಿಸಿದ್ದು ಗಜೇಂದ್ರಾಚಾರ್ಯರೇ. ಅಮ್ಮ, ಪ್ರಸಾದ. ಪ್ರಸಾದನ ಎಲ್ಲಿ ಅದು? ಶ್ರೀಮಠದಿಂದ ಗುರುಗಳು ಕೊಟ್ಕೊಳ್ಸಿದ್ರು. ಓ, ಗುರುಗಳಿಗೆ ನಮ್ಮ ಮೇಲೆ ವಿಶೇಷವಾದ ಕರುಣೆ. ನೀವು ಹೇಳ್ದ ಹಾಗೇನೆ ಪ್ರಸಾದನ ತಗೊಂಡು ಕೊಟ್ವಿ. ನಮ್ ಕಣ್ಣು ಮುಂದೆನೆ ತಿಂದ್ರು ಯಾಕಯ್ಯ ಸಾಯ್ಲಿಲ್ಲ? ನಾನೇ ನನ್ನ ಕೈಯಾರೆ ವಿಷ ಹಾಕಿದ್ದೀನಿ. ಪ್ರಸಾದ ಕೊಟ್ಟಿದ್ದು ಹೌದು, ಅಸ್ವಸ್ಥರಾಗಿದ್ದು ಹೌದು. ಈ ಪತ್ರಕ್ಕೆ ಹೆಬ್ಬಿಟ್ಟು ಒತ್ತಿಸ್ಕೊಂಡು ಆಕೆಗೆ ಗೊತ್ತಾಗ್ಲಿದ್ದಂಗೆ ಹಿಂದ್ಗಡೆ ನಮ್ಮ ಬಾವಿ ತಳ್ಕೊಂಡ್ವಿ. ಅವರ ಪ್ರಯತ್ನ ಕೊನೆಗೂ ಫಲಿಸದೇ ಇದ್ದಾಗ ಅವ್ರನ್ನ ನೇರವಾಗಿ ಕೊಲ್ಸೋ ಸಂಚು ಮಾಡಿದ್ರು. ಸುಳ್ಳು, ಸುಳ್ಳು. ವೆಂಕಟನಾಥ ಹೇಳ್ತಾ ಇರೋದೆಲ್ಲ ಸುಳ್ಳು. ಈ ಮಾತನ್ನು ನಂಬೇಡಿ. ಸತ್ಯವತಿ ಖಂಡಿತ ಬದುಕಿಲ್ಲ, ಆಕೆ ಸತ್ತಿದ್ದಾಳೆ. ಸತ್ಯವತಿಯವರು ಬದುಕಿರೋದು ಹಗಲಿನಷ್ಟೇ ಸತ್ಯ ಗುರುಗಳೇ. ಅವರ ಜೀವಕ್ಕೆ ಇವರಿಂದ ಅಪಾಯ ಇರೋದ್ರಿಂದ ನಾನೇ ಅವರನ್ನ ರಹಸ್ಯ ಸ್ಥಳದಲ್ಲಿ ಇರಿಸಿದ್ದೀನಿ. ಸಾಕ್ಷಿಗೆ ಅಗತ್ಯವೆನಿಸಿದ್ರೆ ಸೂಕ್ತ ಭದ್ರತೆಯೊಂದಿಗೆ ಕರ್ಕೊಂಡು ಬರ್ತೀನಿ.